ಹೊಳೆನರಸೀಪುರ ತಾಲೂಕು ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್.ಟಿ. ಲಕ್ಷ್ಮಣ ಉಪಸ್ಥಿತಿಯಲ್ಲಿ ಸುದ್ದಿಗೋಷ್ಠಿ ಆಯೋಜನೆ ಮಾಡಲಾಗಿತ್ತು. ಶಾಸಕ ಮುನಿರತ್ನ ಅವರು ಗುತ್ತಿಗೆದಾರ ಒಬ್ಬರಿಗೆ ದೂರವಾಣಿ ಕರೆ ಮಾಡಿ ಸಂಭಾಷಣೆ ಸಂದರ್ಭದಲ್ಲಿ ದಲಿತರ ಕುರಿತು ಜಾತಿ ನಿಂದನೆ ಮಾಡಿರುವುದು ಮತ್ತು ಮಹಿಳೆಯರ ಬಗ್ಗೆ ಅಗೌರವದಿಂದ ಮಾತನಾಡಿದ ಅವರ ನಿಲುವನ್ನು ಕಾಂಗ್ರೆಸ್ ಪಕ್ಷ ಖಂಡಿಸುತ್ತದೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್.ಡಿ. ಲಕ್ಷ್ಮಣ ತಿಳಿಸಿದರು. ನಂತರ ಮಾತನಾಡಿ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ರಚನೆ ಮಾಡಿ ನಮ್ಮ ದೇಶಕ್ಕೆ ಅರ್ಪಿಸಿದ ವಿಶ್ವಕ್ಕೆ ಮಾದರಿಯಾದ ಸಂವಿಧಾನದ ಅಡಿಯಲ್ಲಿ ಮುನಿರತ್ನ ಅವರು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ನಮ್ಮೆಲ್ಲರಿಗೂ ಜನ್ಮ ನೀಡಿರುವ ಮಹಿಳೆಯನ್ನು ಪೂಜ್ಯ ಸ್ಥಾನದಲ್ಲಿ ಇಟ್ಟು ಗೌರವಿಸಬೇಕು. ಈ ಕುರಿತು ಕನಿಷ್ಠ ಜ್ಞಾನವಿಲ್ಲದ ಮುನಿರತ್ನ ಅವರು ಮನಸಾ ಇಚ್ಛೆ ಬಹಳಷ್ಟು ಹಗುರವಾಗಿ ಮಾತನಾಡಿದ್ದು, ಇವರು ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಬೇಕೆಂದು ಒತ್ತಾಯಪಡಿಸುತ್ತೇವೆ. ಇವರನ್ನು ಕಠಿಣ ಶಿಕ್ಷೆಗೆ ಗುರಿಪಡಿಸುವುದರ ಜೊತೆಗೆ ಇವರು ಸಾರ್ವಜನಿಕವಾಗಿ ಯಾವುದೇ ಚುನಾವಣೆಗೆ ಸ್ಪರ್ಧೆ ಮಾಡದಂತೆ ಸಂಬಂಧಪಟ್ಟವರು ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಇಂತಹ ಕೀಳು ನಡವಳಿಕೆಯಿಂದ ಹೊರಬರದಿದ್ದರೆ ಇವರ ವಿರುದ್ಧ ರಾಜ್ಯಾದ್ಯಂತ ತೀವ್ರವಾಗಿ ಬೀದಿ ಇಳಿದು ಹೋರಾಟ ನಡೆಸಲು ಮುಂದಾಗುತ್ತೇವೆ ಎಂದು ಎಚ್ಚರಿಸಿದರು. ಕಾಂಗ್ರೆಸ್ ಮುಖಂಡ ಮಂಜೇಗೌಡ ಬಿಪಿ ಮಾತನಾಡಿದರು. ಪುರಸಭಾ ಸದಸ್ಯ ಬೈರಶೆಟ್ಟಿ ಎಚ್.ಎನ್., ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯ ಲೋಕೇಶ್ ಕೆ.ಕೆ., ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಶಿವಕುಮಾರ್, ನಿರ್ದೇಶಕ ಎಚ್.ಆರ್. ಪ್ರಸನ್ನಕುಮಾರ್, ಕಾಂಗ್ರೆಸ್ ಮುಖಂಡ ಮೀರ್ ಬಾಬರ್ ಅಲಿ ಹಾಗೂ ಇತರರು ಉಪಸ್ಥಿತರಿದ್ದರು. ಬಿಜೆಪಿ ಶಾಸಕರಾದ ಮುನಿರತ್ನ ಅವರು ದೂರವಾಣಿ ಕರೆ ಸಂಭಾಷಣೆಯಲ್ಲಿರುವಾಗ ಒಬ್ಬ ಗುತ್ತಿಗೆದಾರರು ಮತ್ತು ಅವ್ರ ನಡುವೆ ಸಂಭಾಷಣೆ ನಡೆಯುವಾಗ ಅವರು ಬಹಳಷ್ಟು ಏಕೋಚರದಲ್ಲಿ ಈ ಒಂದು ದಲಿತರ ಅವಹೇಳನ ಮಾಡಿರೋಂಥದ್ದು, ಹಾಗೆ ಮಹಿಳೆಯರನ್ನ ಅತ್ಯಂತ ಕೀಳಾಗಿ ಮಾತಾಡಿರೋಂಥದ್ದು ಮತ್ತು ಇನ್ನಿತರೆ ಸಮುದಾಯದ ಬಗ್ಗೆ ಅತ್ಯಂತ ಕೀಳಾಗಿ ಮಾತಾಡಿರೋಂಥ ಒಂದು ಘಟನೆನ ನಮ್ಮ ಕಾಂಗ್ರೆಸ್ ಪಕ್ಷ ಈ ಮೂಲಕ ಖಂಡಿಸ್ತದೆ. ಇವತ್ತೇನಾದರೂ ಮುನಿರತ್ನ ಅವರು ಶಾಸಕರಾಗಿದ್ದಾರೆ ಅಂತ ಹೇಳಿದರೆ ಅದು ಸಂವಿಧಾನಬದ್ಧವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಭಿಕ್ಷೆ. ಇವತ್ತು ದಲಿತರನ್ನ ಎಷ್ಟು ಮಟ್ಟಿಗೆ ಕಾಣಬೇಕು, ಎಷ್ಟು ಮಟ್ಟಿಗೆ ಗೌರವಿಸಬೇಕು, ಅವನ್ನ ಎಷ್ಟು ಪ್ರೀತಿಸಬೇಕು, ಸಂವಿಧಾನನ ಎಷ್ಟು ಮಟ್ಟಿಗೆ ನಾವು ಅಪ್ಕೋಬೇಕು, ಸಂವಿಧಾನ ಗೌರವಿಸಬೇಕು, ಕಾಪಾಡಬೇಕು ಅನ್ನೋ ಕನಿಷ್ಠ ಅರಿವಿಲ್ಲದಂತಹ ಮುನಿರತ್ನ ಅವ್ರ ಮೇಲೆ ಸರ್ಕಾರ ಕಠಿಣ ಶಿಕ್ಷೆಗೆ ಒಳಪಡಿಸಲಿಕ್ಕೆ ಸರ್ಕಾರ ಮುಂದಾಗಬೇಕು. ಏನು ಮತ್ತೆ ಮುನಿರತ್ನ ಅವರು ಮುಂಬರುವ ಯಾವುದೇ ಚುನಾವಣೆಗಳಲ್ಲಿ ಅವರು ಸ್ಪರ್ಧೆ ಮಾಡದಂತೆ ಒಂದು ನಿರ್ಬಂಧ ಇರೋ ನಿಟ್ಟಿನಲ್ಲಿ ನಮ್ಮ ಚುನಾವಣಾ ಆಯೋಗ ಇರ್ಬೋದು, ನಮ್ಮ ಕರ್ನಾಟಕ ಸರ್ಕಾರ ಇರ್ಬೋದು, ಈ ವಿಷಯದಲ್ಲಿ ವಿಶೇಷವಾಗಿ ಆ ಒಂದು ಕ್ರಮ ವಹಿಸಲಿಕ್ಕೆ ಮುಂದಾಗಬೇಕು. ಏನಿವತ್ತು ನಮ್ಮ ಮಹಿಳೆಯರು ನಮ್ಮ ಪೂಜ್ಯ ಸ್ಥಾನದಲ್ಲಿ ಇರ್ತಾರೆ. ಎಲ್ಲ ಮಹಿಳೆಯರ ಮೂಲಕ ನಾವೆಲ್ಲರೂ ಜನ್ಮನ ಗೌರವಾನ್ವಿತ ಶಾಸಕರಾಗಿ ಅವರು ಫೋನ್ ಸಂಭಾಷಣೆಯಲ್ಲಿ ನಡ್ಕೊಂಡಿರ್ತಕ್ಕಂಥ ಬಳಸಿರ್ತಕ್ಕಂಥ ಭಾಷೆಗಳು ನಮ್ಮ ನಾಗರಿಕ ಸಮಾಜ ತಲೆತಗ್ಗಿಸ್ತಕ್ಕಂಥ ನಡವಳಿಕೆಯವ್ರದ್ದು. ಚುನಾಯಿತ ಪ್ರತಿನಿಧಿಗಳೇ ಈ ರೀತಿ ಅಸಂವಿಧಾನಿಕವಾದ ಪದಗಳನ್ನು, ಇನ್ನೊಬ್ಬರನ್ನು ಅವಮಾನ ಮಾಡ್ತಕ್ಕಂಥ ಪದಗಳನ್ನು ಬಳಸಿ ಮಾತನಾಡೋದ್ರಿಂದ ಇಡೀ ಸಮಾಜದ ಘನತೆಯನ್ನು ಹಾಳು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಈ ಮುನಿರತ್ನ ಅವರನ್ನು, ಇಂಥ ನಡತೆಗೆಟ್ಟ ಶಾಸಕರನ್ನು ಅಧಿಕಾರದಿಂದ ವಜಾಗೊಳಿಸಬೇಕು. ಆಮೇಲೆ ಅವ್ರ ಮೇಲೆ ಏನು ಪೊಲೀಸವರು ಕ್ರಮ ತಗೊಂಡಿದ್ದಾರೆ, ಆ ಕ್ರಮವನ್ನು ಮತ್ತಷ್ಟು ತೀವ್ರಗೊಳಿಸಿ ಅವರನ್ನ ನ್ಯಾಯಾಂಗ ಬಂಧನದಲ್ಲಿ ಏನಿಟ್ಟಿದ್ದಾರೆ. ಇದಲ್ಲದೆ ಇಂಥ ಚುನಾಯಿತ ಪ್ರತಿನಿಧಿಗಳು ಮಾಡಿದಂಥ ಅಪರಾಧಿಗಳಿಗೆ ತ್ವರಿತವಾಗಿ ಶಿಕ್ಷೆ ಕೊಡಿಸ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯಗಳನ್ನು ಸ್ಥಾಪನೆ ಮಾಡಿ ಆ ಮೂಲಕ ಅವರಿಗೆ ತ್ವರಿತವಾಗಿ ಶಿಕ್ಷೆಯನ್ನು ಕೊಡಿಸಿದರೆ ಇನ್ನು ಮುಂದಿನ ದಿನಗಳಲ್ಲಿ ಯಾರಾದರೂ ಸಮಾಜದ ಬಗ್ಗೆ, ಯಾವುದಾದ್ರೂ ಸಮಾಜದ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನು ಆಡಬೇಕಾದ್ರೆ ಬಹುಶಃ ಭಯ ಬರ್ತದೆ. ಇಲ್ಲದೆ ಹೋದರೆ ಇವ್ರನ್ನ 16 ವರ್ಷಗಳ ಕಾಲ ಕೇಸನ್ನು ನಡೆಸಿ ಇವರು ಇನ್ನೂ 2-3 ಚುನಾವಣೆಗಳನ್ನು ನಿಂತು ಸ್ಪರ್ಧೆ ಮಾಡೋದಾದರೆ ಅವ್ರು ಮಾಡಿದ ತಪ್ಪಿನ ಅರಿವು ಅವ್ರಿಗೆ ಆಗೋಲ್ಲ. ಅವ್ರ ತಪ್ಪಿನ ಅರಿವು ಆಗಬೇಕು ಅಂದರೆ ತ್ವರಿತವಾಗಿ ಅವರಿಗೆ ಶಿಕ್ಷೆ ಆಗಬೇಕು. ಇದಕ್ಕೇನಾದರೂ ನ್ಯಾಯಾಂಗ ಮತ್ತು ಸರ್ಕಾರಗಳು ಪೂರಕವಾಗಿ ಬೆಂಬಲ ಕೊಟ್ಟು ಹೋರಾಟಕ್ಕೆ ಬೆಂಬಲ ಕೊಡದೇ ಹೋದರೆ ಇಡೀ ರಾಜ್ಯದಾದ್ಯಂತ ಎಲ್ಲ ವರ್ಗದ ಜನರನ್ನ, ಎಲ್ಲ ಪಕ್ಷಾತೀತವಾಗಿ ನಾವು ಹೋರಾಟ ಮಾಡಿ ಇಂಥ ಲಜ್ಜೆಗೆಟ್ಟ ಶಾಸಕರಿಗೆ ಒಂದು ನೀತಿ ಪಾಠವನ್ನು ಹೇಳಿಕೊಡ್ಬೇಕು. ಹೆಣ್ಣು ಮಕ್ಕಳ ಬಗ್ಗೆ ಆಗಲಿ, ದಲಿತರ ಬಗ್ಗೆ ಆಗಲಿ, ಅಥವಾ ಇನ್ನಾವುದೇ ಸಮುದಾಯದ ಬಗ್ಗೆ ಆಗಲಿ ನಾವು ಮಾತನಾಡಬೇಕಾದ್ರೆ ನಮ್ಮಲ್ಲಿ ಎಂಥದ್ದೇ ಆವೇಶ ಇರಲಿ,